ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದಾಖಲಾಗಿದ್ದ ದೂರಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಹೊಳೆನರಸೀಪುರ ಠಾಣೆಯ ಪೊಲೀಸರು ಎಂಎಲ್ಸಿ ಸೂರಜ್ ರೇವಣ್ಣರನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣ ಮೊನ್ನೆ ಬೆಳಕಿಗೆ ಬಂತು. ಅಂದ್ರೆ ಇದ್ರ ಬಗ್ಗೆ ತಿಳಿತಾ ಹೋಯ್ತು. ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿದೆ ಮತ್ತೆ ಇವತ್ತು ಬೆಳಗ್ಗೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರೋದು. ಮೊದಲಿಗೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಒಂದು ರೀತಿ ವಿಚಿತ್ರವಾದದ್ದು. ಈಗಾಗಲೇ ದೂರು ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಮೊದಲು ಈ ಪ್ರಕರಣದಲ್ಲಿ ದೂರು ದಾಖಲಾಗಿದೆ ಎಂಎಲ್ಸಿ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಕಡೆಯಿಂದ. ನಮಗೆ ಈ ರೀತಿ ಯುವಕ ಒಬ್ಬ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ, ದೊಡ್ಡಗೌಡರ ಕುಟುಂಬದ ಮರ್ಯಾದೆ ಕಳಿಬೇಕಾಗತ್ತೆ, ಇಲ್ಲ ಅಂದ್ರೆ 5 ಕೋಟಿ ಹಣ ಕೊಡಿ ಅಂತ ಹೇಳಿ ನಮ್ಮನ್ನ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಓರ್ವ ಅಂತ ಹೇಳಿ ಮೊದಲಿಗೆ ಸೂರಜ್ ರೇವಣ್ಣ ಪರವಾಗಿ ಅವರ ಆಪ್ತ ಶಿವಕುಮಾರ್ ದೂರನ್ನ ದಾಖಲಿಸಿರ್ತಾರೆ. ಅದಾಗ್ತಿದ್ದ ಹಾಗೆ ಇತ್ತ ಸಂತ್ರಸ್ತ ಯುವಕ ತಾನು ಮಾಧ್ಯಮಗಳನ್ನೇ ಮಾತಾಡ್ತಾನೆ ಮತ್ತೆ ಬೆಂಗಳೂರಿಗೆ ಬಂದು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿರ್ತಾನೆ. ಆದರೆ ಅಧಿಕೃತವಾಗಿ ಇನ್ನೂ ತನ್ನ ಮೇಲೆ ಆಗಿರೋ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಿಸಿರೋದಿಲ್ಲ. ದೂರು ದಾಖಲು ಮಾಡ್ತೀನಿ ಅಂತ ಹೇಳಿರ್ತಾನೆ. ಅದಾದ್ಮೇಲೆ ನಿನ್ನೆ ಸಂಜೆ ನಂತರದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂರಜ್ ರೇವಣ್ಣ ವಿರುದ್ಧ ಈ ಸಂತ್ರಸ್ತ ಯುವಕ ದೂರು ದಾಖಲಿಸೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.